ನಾಡಹಬ್ಬ ದಸರಾ 2025 ಅಂಗವಾಗಿ 2ನೇ ತಂಡದಲ್ಲಿ ಬಂದಿರತಕ್ಕಂಥ 5 ಆನೆಗಳಿಗೆ ನಾವು ಇವತ್ತು ವೇಟ್ ಚೆಕ್ಕನ್ನು ಮಾಡಿದ್ವಿ. ಅದರಲ್ಲಿ ಶ್ರೀಕಂಠ ಬಂದು ನಮಗೆ 5540 kg ಇದ್ದಾನೆ. ಆಮೇಲೆ ತದನಂತರ ಸುಗ್ರೀವ ಬಂದು 5545 kg. ಆಮೇಲೆ ಹೇಮಾವತಿ 2440 kg ಇದ್ದಾಳೆ. ಆಮೇಲೆ ರೂಪಾ ಬಂದು ನಮಗೆ 3320 kg. ಗೋಪಿ 4990 kg ಇದ್ದಾರೆ. ಸೊ ಹೈಯೆಸ್ಟ್ ವೇಟು ಸುಗ್ರೀವ 5545 ಎಲ್ಲ ಎಲಿಫೆಂಟ್ಸ್ಗೂ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಸುಗ್ರೀವ ಇದ್ದಾನೆ. ಅದರ ನಂತರ ಒಂದು 5 kg ಕಡಿಮೆ ಇರೋದು ಶ್ರೀಕಂಠ. ಮತ್ತು ಈ ವರ್ಷ ನಾವು ತಂದಿರೋಂಥ ಚಿಕ್ಕ ಆನೆ ಹೇಮಾವತಿ ಅವಳ ಈಗ ಮೋರ್ ಅಟ್ರಾಕ್ಷನ್ ಈಗ ನಮ್ಮ ದಸರಾ ಇದರಲ್ಲಿ. ಸೊ ಅವಳು 2440 kg ಎಲ್ಲಕ್ಕಿಂತ ಕಡಿಮೆ ವೆಯ್ಟ್ ಇರೋದು. ಹೈಯೆಸ್ಟ್ ವೆಯ್ಟ್ ಬಂದು ಸುಗ್ರೀವ ಇದ್ದಾನೆ. 1ನೇ ತಾರೀಕು ಮೇಲ್ಗಡೆ ನಾವು ಹೇಳ್ತೀವಿ. 1st of September ಇಂದ ಹೇಳ್ತೀವಿ. ಇವತ್ತು 14 ಭಾಗಿಯಾಗಿದ್ದಾವೆ ಸರ್. ಹೌದು, 14 ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದಾವೆ. ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ. ಅದ್ರ ಮೇಲೆ ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ಆನೆಗಳು ಮೊದಲನೇ ಬ್ಯಾಚ್ ಆಲ್ರೆಡಿ ಮೊದಲೇ ಬ್ಯಾಚ್ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲದಕ್ಕೂ ಆಲ್ರೆಡಿ ಒಗ್ಕೊಂಡಿದ್ದಾವೆ. ಸೊ ಈಗ 2ನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ಏನು ನಾವು ಅದನ್ನು ಬೆರೆಸಿದ್ದೀವಿ. ಸೊ ಅವು ಕೂಡ ಲೈಟಿಂಗ್ ಎಲ್ಲ ಹಾಕ್ತಾರೆ ಈಗ ದಸರಾ ಟೈಮಲ್ಲಿ, ಅದಕ್ಕೆಲ್ಲ ಯಾವ ಥರ? ಹೌದು, ಲೈಟಿಂಗಿಗೂ ಕೂಡ ಅಡ್ಜಸ್ಟ್ ಆಗ್ತವೆ ಅಂತಂದರೆ 2ನೇ ಬ್ಯಾಚ್ ಆನೆಗಳನ್ನು. ನಾಳೆ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದ್ರಿಂದ, ನಾಳೆ ಕಾರ್ಯಕ್ರಮ ಇರೋದ್ರಿಂದ 11 ಗಂಟೆಗೆ ಎಲ್ಲ 14 ಆನೆಗಳಿಗೆ ಗಜಪೂಜೆಯನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ನಾವು ಸ್ವಾಗತವನ್ನು ಕೊಡ್ತೀವಿ. ನಿನ್ನೆನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಾವು ಈವ್ನಿಂಗ್ ಬಂದ ತಕ್ಷಣ. ಯಾಕಂದರೆ ನಮಗಿರೋದು ಇನ್ನೂ ಶಾರ್ಟ್ಲಿ ಒಂದು 30 to 35 days ಅಷ್ಟೇ ನಮಗಿರೋದು. ಹಾಗಾಗಿ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೀವಿ. ಅವಗೂ ಕೂಡ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಆಗಿದೆ. ಜನಗಳು ಆನೆ ಹತ್ರ ತುಂಬ ಹತ್ರ ಬರ್ತಿದ್ದಾರೆ. ಜನಕ್ಕೆ ನಾನು ಒಂದು ರಿಕ್ವೆಸ್ಟು, ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ, ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ. ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು 2 ತಿಂಗಳ ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವುದೇ ಏನೋ ದುರ್ಘಟನೆಗಳು ನಡೆದೇ ಇರಲಿ ಅಂತ ಹೇಳಿದ್ರು ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದು ಆನೆಗಳನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗಾಗಿ ಥ್ಯಾಂಕ್ ಯು. ನಾಡಹಬ್ಬ ದಸರಾ 2025 ಅಂಗವಾಗಿ 2ನೇ ತಂಡದಲ್ಲಿ ಬಂದಿರತಕ್ಕಂಥ 5 ಆನೆಗಳಿಗೆ ನಾವು ಇವತ್ತು ವೇಟ್ ಚೆಕ್ಕನ್ನು ಮಾಡಿದ್ವಿ. ಅದರಲ್ಲಿ ಶ್ರೀಕಂಠ ಬಂದು ನಮಗೆ 5540 kg ಇದ್ದಾನೆ. ಆಮೇಲೆ ತದನಂತರ ಸುಗ್ರೀವ ಬಂದು 5545 kg. ಆಮೇಲೆ ಹೇಮಾವತಿ 2440 kg ಇದ್ದಾಳೆ. ಆಮೇಲೆ ರೂಪಾ ಬಂದು ನಮಗೆ 3320 kg. ಗೋಪಿ 4990 kg ಇದ್ದಾರೆ. ಸೊ ಹೈಯೆಸ್ಟ್ ವೇಟು ಸುಗ್ರೀವ 5545 ಎಲ್ಲ ಎಲಿಫೆಂಟ್ಸ್ಗೂ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಸುಗ್ರೀವ ಇದ್ದಾನೆ. ಅದರ ನಂತರ ಒಂದು 5 kg ಕಡಿಮೆ ಇರೋದು ಶ್ರೀಕಂಠ. ಮತ್ತು ಈ ವರ್ಷ ನಾವು ತಂದಿರೋಂಥ ಚಿಕ್ಕ ಆನೆ ಹೇಮಾವತಿ ಅವಳ ಈಗ ಮೋರ್ ಅಟ್ರಾಕ್ಷನ್ ಈಗ ನಮ್ಮ ದಸರಾ ಇದರಲ್ಲಿ. ಸೊ ಅವಳು 2440 kg ಎಲ್ಲಕ್ಕಿಂತ ಕಡಿಮೆ ವೆಯ್ಟ್ ಇರೋದು. ಹೈಯೆಸ್ಟ್ ವೆಯ್ಟ್ ಬಂದು ಸುಗ್ರೀವ ಇದ್ದಾನೆ. 1ನೇ ತಾರೀಕು ಮೇಲ್ಗಡೆ ನಾವು ಹೇಳ್ತೀವಿ. 1st of September ಇಂದ ಹೇಳ್ತೀವಿ. ಇವತ್ತು 14 ಭಾಗಿಯಾಗಿದ್ದಾವೆ ಸರ್. ಹೌದು, 14 ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದಾವೆ. ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ. ಅದ್ರ ಮೇಲೆ ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ಆನೆಗಳು ಮೊದಲನೇ ಬ್ಯಾಚ್ ಆಲ್ರೆಡಿ ಮೊದಲೇ ಬ್ಯಾಚ್ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲದಕ್ಕೂ ಆಲ್ರೆಡಿ ಒಗ್ಕೊಂಡಿದ್ದಾವೆ. ಸೊ ಈಗ 2ನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ಏನು ನಾವು ಅದನ್ನು ಬೆರೆಸಿದ್ದೀವಿ. ಸೊ ಅವು ಕೂಡ ಒಗ್ಕೊಡ್ತೀವಿ. ಲೈಟಿಂಗ್ ಎಲ್ಲ ಹಾಕ್ತಾರೆ ಈಗ ದಸರಾ ಟೈಮಲ್ಲಿ, ಅದಕ್ಕೆಲ್ಲ ಯಾವ ಥರ? ಹೌದು, ಲೈಟಿಂಗಿಗೂ ಕೂಡ ಅಡ್ಜಸ್ಟ್ ಆಗ್ತವೆ ಅಂತಂದರೆ 2ನೇ ಬ್ಯಾಚ್ ಆನೆಗಳನ್ನು. ನಾಳೆ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದ್ರಿಂದ, ನಾಳೆ ಕಾರ್ಯಕ್ರಮ ಇರೋದ್ರಿಂದ 11 ಗಂಟೆಗೆ ಎಲ್ಲ 14 ಆನೆಗಳಿಗೆ ಗಜಪೂಜೆಯನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ನಾವು ಸ್ವಾಗತವನ್ನು ಕೊಡ್ತೀವಿ. ಊಟ ಯಾವ
ಯಾವುದು ನಿನ್ನೆನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಾವು ಈವ್ನಿಂಗ್ ಬಂದ ತಕ್ಷಣ, ಯಾಕಂದರೆ ನಮಗಿರೋದು ಇನ್ನೂ ಶಾರ್ಟ್ಲಿ ಒಂದು 30 to 35 days ಅಷ್ಟೇ ನಮಗಿರೋದು. ಹಾಗಾಗಿ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೀವಿ. ಅವಗೂ ಕೂಡ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಆಗಿದೆ. ಜನಗಳು ಆನೆ ಹತ್ರ ತುಂಬ ಹತ್ರ ಬರ್ತಿದ್ದಾರೆ. ಜನಕ್ಕೆ ನಾನು ಒಂದು ರಿಕ್ವೆಸ್ಟು, ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ, ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ. ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು 2 ತಿಂಗಳ ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವುದೇ ಏನೋ ದುರ್ಘಟನೆಗಳು